ಇದೀಗ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಜೀವನ್. ಇದೀಗ ಶಿವಾಜಿನಗರದಲ್ಲಿ ಆದಂತ ಒಂದು ಘಟನೆ, ಏನು ಅಧಿಕಾರಿಗಳ ಮೇಲೆ ನಡೆದಂತ ಈ ಒಂದು ಹಲ್ಲೆಯ ಕುರಿತಾಗಿ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಜೀವನ್? ಈಗ ಯಾವ ರೀತಿಯ ಕಾರ್ಯಾಚರಣೆ ಮುಂದುವರೆದಿದೆ? ಏನೆಂದು ಅಮಾನುಷವಾದಂತಹ ಹಲ್ಲೆ ನಡೆದಿರುವಂಥದ್ದು GBA ಅಧಿಕಾರಿಗಳ ಮೇಲೆ. ಸದ್ಯ ನಾವು ಅದೇ ಸ್ಪಾಟ್ನಲ್ಲಿ ಇರುವಂಥದ್ದು. ಏನು ಸ್ಥಗಿತಗೊಂಡಿತ್ತು ಒಂದು ಕಾರ್ಯಾಚರಣೆ ನೋಡ್ತಿರ್ಬೋದು, ಈ ಒಂದು ವಿಜುವಲ್ಸ್ ನೋಡ್ತಿರ್ಬೋದು. ಏನು ಅಧಿಕಾರಿಗಳಿಗೆ ಹಲ್ಲೆ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ಕಾರ್ಯಾಚರಣೆ ಸ್ಥಗಿತವಾಗಿರುತ್ತೆ. ಸದ್ಯ ಈ ಒಂದು ಕಾರ್ಯಾಚರಣೆ ಮತ್ತೆ ಆರಂಭವಾಗಿರುವಂಥದ್ದು. ಏನು ಮುಂದಿದ್ದಂತಹ ಏನೊಂದು 40 ಅಡಿಗಳ ಎಂದರೆ ಒಂದೆರಡು ಅಂಗಡಿಗಳನ್ನು ಮಾತ್ರ ತೆರವು ಕಾರ್ಯ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಹಲ್ಲೆ ಆಗಿತ್ತು ಅಂದ್ಬಿಟ್ಟು ಅದನ್ನು ಹಲ್ಲೆಗೆ ಸ್ಥಗಿತಗೊಳಿಸಿದ ಬಳಿಕ ಸದ್ಯ ಮುಂದಿದ್ದಂತಹ ಎಲ್ಲ ಅಂಗಡಿಗಳನ್ನು ಸದ್ಯ GBA ಅಧಿಕಾರಿಗಳು, ಇಂಜಿನಿಯರ್ಗಳು ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಒಂದು ಎಲ್ಲ ಅಂಗಡಿಗಳನ್ನು ತೆರವು ಮಾಡಿರುವಂಥದ್ದು ಈಗಲೂ ನೋಡ್ತಿರ್ಬೋದು. ಸದ್ಯ ಎಲ್ಲವನ್ನೂ ಕೂಡ JCPಯಲ್ಲಿ ನೆಲಸಮ ಮಾಡಿದ ಬಳಿಕ ಎಲ್ಲ ಒಂದು ತಗಡುಗಳು ಏನೆಲ್ಲ ಇದೆ, ಅಂಗಡಿಯ ತಗಡುಗಳು ಎಲ್ಲವನ್ನು ಕೂಡ ತೆಗೆದು ಹಾಕ್ತಿರುವಂಥದ್ದು ನೋಡ್ತಿರ್ಬೋದು. ವಿಜುವಲ್ಸ್ನಲ್ಲೂ ಕೂಡ ಎಲ್ಲ ಕಾರ್ಯಾಚರಣೆಗಳು ಈಗ ಸದ್ಯಕ್ಕೆ ಆಗಿರುವಂಥದ್ದು. ಇನ್ನೂ JCPಗಳು ಕೂಡ ಇನ್ನೂ ಇಲ್ಲೇ ಇವೆ. ಇನ್ನು ಎಲ್ಲ ಕಾರ್ಯಾಚರಣೆ ಎಲ್ಲೂ ಕೂಡ ಇನ್ನು ಅಧಿಕಾರಿಗಳು ಕೂಡ ಈ ಒಂದು ವಿಚಾರವಾಗಿ ಸಾಕಷ್ಟು ಆಕ್ರೋಶಗೊಂಡಿರುವಂಥದ್ದು. ಈಗ ಆಲ್ರೆಡಿ ಕಮಿಷನರ್ ಮಾಹಿತಿ ಕೊಟ್ಟಿರೋವಂಥ ಸೆಂಟ್ರಲ್ನ GBA ಸೆಂಟ್ರಲ್ ಕಮಿಷನರ್ ಮಾಹಿತಿ ಕೊಟ್ಟಿರೋ ಒಂದು ರೀತಿ ನೋಡಿದ್ರೆ ಈಗ ಆಲ್ರೆಡಿ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು 10 ಜನರನ್ನು ಬಂಧಿಸಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕಮಿಷನರಿಗೆ ಆಲ್ರೆಡಿ ಕೊಟ್ಟಿರುವಂಥದ್ದು. ಸದ್ಯ ಈ ಎಲ್ಲ ಕಾರ್ಯಗಳು ಇನ್ನೂ ಕೂಡ ಮುಂದುವರಿಯುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲೂ ಅಧಿಕಾರಿಗಳು ಕೂಡ ಇಲ್ಲೇ ಜಮಾವಣೆಗೊಂಡಿದ್ದಾರೆ. ಅಧಿಕಾರಿಗಳಾಗಿರ್ಬೋದು, ಇನ್ನು ತೆರವು ಕಾರ್ಯಾಚರಣೆಗೆ ಬಳಕೆಯಾದ ಸಿಬ್ಬಂದಿಗಳಾಗಿರ್ಬೋದು ಇನ್ನೂ ಇಲ್ಲೇ ಇರುವಂಥದ್ದು. ಈ ತೆರವು ಕಾರ್ಯಾಚರಣೆಯನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ, ಅಧಿಕಾರಿಗಳ ಮೇಲೆ ಹೇಗೆ ಕೈ ಮಾಡಿದ್ರು ಅನ್ನೋ ಒಂದು ಆಕ್ರೋಶವನ್ನು ನೌಕರರ ಸಂಘದ ಅಧ್ಯಕ್ಷರಾಗಿರ್ಬೋದು ಎಲ್ಲರೂ ಕೂಡ ಕೊಡ್ತಿರುವಂಥದ್ದು. ಸದ್ಯ ಈ ಒಂದು ಘಟನೆಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಇಲ್ಲಿ ಭದ್ರತೆ ಇಲ್ವಾ? ಯಾಕಂದರೆ ಈ ರೀತಿಯಾದಂತಹ ಅಮಾನುಷವಾದಂತಹ ಹಲ್ಲೆಯನ್ನು ನೋಡಿದಾಗ ಯಾಕೆ ಈ ರೀತಿ ಈ ಒಂದು ಪ್ರಿಕಾಷನ್ಸ್ ಇವಾಗ ಏನು ಬಿಗಿ ಭದ್ರತೆಯಲ್ಲಿ ಈ ಒಂದು ಅಧಿಕಾರಿಗಳು ಈ ಒಂದು ತೆರವು ಕಾರ್ಯಾಚರಣೆಯನ್ನು ಮಾಡಿದ್ರು, ಅದೇ ರೀತಿ ಯಾಕೆ ಮುಂಚೆನೇ ಪ್ರಿಕಾಷನ್ಸ್ ತಗೊಳ್ಳಿಲ್ಲ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಈ ಒಂದು ವಿಚಾರದಲ್ಲಿ ಯಾಕೆ ಒಂದು ಭಿನ್ನವನ್ನು ಮಾಡಿದ್ರು? ಯಾಕಂದರೆ ಈ ಮುಂಚೆ ಮೊದಲ ಬಾರಿಗೆ ಇಲ್ಲಿ ಹಲ್ಲೆ ಆಗಿದೆ ಆ ಒಂದು ಸಂದರ್ಭದಲ್ಲಿ ಕೇವಲ 3 ಪೊಲೀಸ್ ಅಧಿಕಾರಿಗಳು ಮಾತ್ರ ಈ ಒಂದು ಸ್ಪಾಟ್ನಲ್ಲಿ ಇದ್ದರು ಅನ್ನೋ ಒಂದು ಮಾಹಿತಿಯನ್ನು ಅಲ್ಲಿ ಅಧಿಕಾರಿಗಳೇ ಕೊಟ್ಟಿರುವಂಥದ್ದು. ಆದರೆ 3 ಜನ ಅಧಿಕಾರಿಗಳಿಂದ ಈ ಒಂದು ಇಲ್ಲಿನ ಜನಸಂದಣಿಯನ್ನು, ಶಿವಾಜಿನಗರದ ಜನಸಂದಣಿಯನ್ನು ತಡೆಯೋದಕ್ಕೆ ಆಗುತ್ತಾ ಅನ್ನೋ ಒಂದು ಕ್ವಶನ್ಗಳು ಕೂಡ ಇಲ್ಲಿ ಉಟ್ಕೊಳ್ಳುತ್ತೆ. ಜೊತೆಗೆ ಈ ಒಂದು ಹಲ್ಲೆ ಆಗೋವರೆಗೂ ಕೂಡ ಯಾವುದೇ ರೀತಿಯಂತಹ ಅಧಿಕಾರಿಗಳು ಯಾಕೆ ಎಚ್ಚೆತ್ತುಕೊಳ್ಳಿಲ್ಲ ಅನ್ನೋದು ಪ್ರಶ್ನೆ ಕೂಡ ಇಲ್ಲಿ ಕಾಡ್ ಬರುತ್ತೆ. ಇನ್ನು ಇದ್ರ ಜೊತೆಗೆ ಸಚಿವರು ಇದಕ್ಕೆ ಕೃಷ್ಣ ಬೈರೇಗೌಡರು ಏನು ಹೇಳ್ತಾರೆ, ಈ ಒಂದು ವಿಚಾರವನ್ನು ಹೇಗೆ ತಗೊಳ್ತಾರೆ, ಇನ್ನು ಮುಂದಿನ ದಿನಗಳಲ್ಲಿ ಕಾರ್ಯಾಚರಣೆ ಮಾಡಬೇಕಾದ್ರೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವನಿತಾ, ಜೀವನ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಅಂದರೆ ಈ ಹಿಂದೆನೇ ಈ ರೀತಿಯಾಗಿ ಸೂಕ್ಷ್ಮ ಪ್ರದೇಶ ಅಂತ ಗೊತ್ತಿದ್ರು ಕೂಡ ಯಾಕೆ ಸರಿಯಾದ ರೀತಿಯಂತ ಭದ್ರತೆಯನ್ನು ಮಾಡಿಕೊಂಡಿಲ್ಲ? ಇನ್ನು ಅದರಲ್ಲೂ ಅಧಿಕಾರಿಯ ಮೇಲೆ ಕೈ ಮಾಡುವಂಥ ನಿಟ್ಟಿನಲ್ಲಿ ಇಲ್ಲಿ ಗುಂಡಾಗಿರಿ ಮಾಡ್ತಾರೆ, ರೌಡಿತನವನ್ನು ತೋರಿಸ್ತಾರೆ ಅಂತ ಅಂದರೆ ಇಲ್ಲಿ ಅವರಿಗೆ ಯಾವ ಒಂದು ಧೈರ್ಯದ ಮೇಲೆ ಈ ರೀತಿಯಾಗಿ ನಡ್ಕೊಂಡ್ರು? ಹೀಗೆ ಹಲವಾರು ಪ್ರಶ್ನೆಗಳು ಇಲ್ಲಿ ಕಾಣಿಸ್ತಾ ಇದೆ. ಈಗಾಗಲೇ ಒಂದಿಷ್ಟು ಜನನ ಅರೆಸ್ಟ್ ಮಾಡಲಾಗಿದೆ, ಬಂಧಿಸಲಾಗಿದೆ. ಇನ್ನು ಮತ್ತೋರ್ವ ಬಸವರಾಜ್ಗೂ ಕೂಡ ಈಗ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇರುವಂಥದ್ದು. ಅಧಿಕಾರಿಗಳ ಮೇಲೆ ಹಲ್ಲೆ ಆದ ಬಳಿಕ ಕಾರ್ಯಾಚರಣೆ ಮತ್ತಷ್ಟು ತೀವ್ರವಾಗಿದೆ. ಮತ್ತೆ ಕಾರ್ಯಾಚರಣೆ ಶುರು ಮಾಡಿದ್ದಾರೆ. GBA ನೌಕರರು ಮತ್ತು ಅಧಿಕಾರಿಗಳ ಸಂಘದ ಅಧ್ಯಕ್ಷ ಅಮೃತರಾಜ್ ಅವರು ಬಂದಿದ್ದಾರೆ. ಸರ್, ಈಗ ಕೇಂದ್ರ ಪಾಲಿಕೆಯ ನಾವು ವೆರಿಫೈಡ್ ಮಾಡ್ತೀವಿ. ಯಾಕಂದರೆ ನಮ್ಗೆ ಗೊತ್ತಿಲ್ಲ, ಇವರು ಸುಮ್ಮನೆ ಇದ್ದರೆ ರೆಸಿಸ್ಟ್ ಮಾಡಿದ್ರೆ ನಾವು ಇದನ್ನು ನೋಡಬೇಕು. ಶಿವಾಜಿನಗರ ಅಂತ ಹೇಳೋದಕ್ಕೆ ಬರೋದಕ್ಕೆ ಭಯ ಪಡ್ತಿದ್ದ ಅಧಿಕಾರಿಗಳು ಪಾಪ ಇವತ್ತು ಬಂದಿದ್ದಾರೆ ತೆರವು ಮಾಡೋದಕ್ಕೆ. ಆಗ 3 ಜನ ಮೂರು ಏನಿಲ್ಲ, ನಮಗೆ ಪ್ರೊಟೆಕ್ಷನ್ ಕೊಡಿ ಅಂತ. ಯಾಕಂದರೆ ಸ್ಮೂತಾಗಿ ನಡ್ತಾ ಇದ್ರಲ್ಲಿ ಅವರೂ ಜಾಸ್ತಿ ಜನ ಕೇಳಿಲ್ಲ. ಪ್ರೊಟೆಕ್ಷನ್ ಕೇಳಿದರೆ ಡೆಫಿನೆಟ್ಲಿ, ಯಾಕೆಂದರೆ ಏನು ಎಲ್ಲಿ ಮಾಡಿದ್ರು ಜನ ಎಲ್ಲ ಕೋಆಪ್ರೇಟ್ ಮಾಡ್ತಾಯಿದ್ರು. ಇಲ್ಲಿ ಈ ರೀತಿ ಇನ್ಸಿಡೆಂಟ್ ಆಗಿದೆ ಅಂದರೆ ಅವರು ಇಂಥದ್ದು ಏನಾದರೂ ಗೊತ್ತಿದ್ರೆ ಹಿಂದೆ ಅಡ್ವಾನ್ಸ್ ಆಗಿ ಕೇಳ್ತಾರೆ, ಜಾಸ್ತಿ ಪ್ರೊಟೆಕ್ಷನ್ ಇದು ಆಗಿಲ್ಲ ಮಾಡ್ತಾರೆ. ಸರ್, ಎಷ್ಟು ಜನ ಗಾಯ ಆಗಿದೆ ಅಧಿಕಾರಿಗಳಿಗೆ? 6 ಜನಕ್ಕೆ ಗಾಯ ಆಗಿದೆ. 6 ಜನ ಗಾಯ ಇದೆ. ಉಳಿದವರು ನೋಡ್ತಾ ಇದ್ದೀವಿ ಈಗ ಎಲ್ಲ, ಯಾಕಂದರೆ ಟ್ರೀಟ್ಮೆಂಟ್ ಹೋಗಿದ್ದಾರೆ. ಅದಾದ ನಂತರ ಇಂಡಿವಿಜುವಲ್ ಆಗಿ ಎಲ್ಲ ಯಾರು ನೋಡ್ತಾ ಇದ್ದೀವಿ, ಯಾರು ಅಸಾಲ್ಟ್ ಮಾಡ್ತಾರೆ. ಸರ್, ಯಾವ್ಯಾವ ಸೆಕ್ಷನ್ಸ್ ಅಡಿಯಲ್ಲಿ ಕೇಸ್? ಸೆಕ್ಷನ್ ಈಗ ಏನಂದರೆ, ಒಂದು ಈಗ ಪೆಪ್ಪರ್ ಫ್ರೈ ಅಂತ ಏನು ಯೂಸ್ ಮಾಡಿದ್ರೆ
ಕರ್ತವ್ಯ ಅಡ್ಡಿಪಡಿಸಿದ್ದು ಸೆಕ್ಷನ್ ಸೇರಿಸಿದ್ರು ನಾನ್ ವೇಲೆಬಲ್ ಸೆಕ್ಷನ್ ಸೇರಿಸಿದಾಗ ಸ್ಟ್ರಿಂಜೆಂಟ್ ಆಕ್ಷನ್ ಹೆಲ್ಮೆಟಲ್ಲಿ ಹೊಡೆದಿದ್ದಾರಂತೆ ಸರ್ ಅಲ್ಲೇ ಮಾಡಿದ್ದಾರೆ